ಹಲೋ ಫ್ರೆಂಡ್ಸ್, ಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ. ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದ ಮೊದಲನೇ ಟೆಸ್ಟ್ ಮ್ಯಾಚಿನ ಪ್ರಿವ್ಯೂ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನಾನು ಇವತ್ತು ತಿಳಿಸುವುದೇನೆಂದರೆ ಇಂಡಿಯಾ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿತ್ತು. ಇಂಡಿಯಾ ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ತುಂಬ ಆಘಾತಗಳನ್ನು ಕಂಡಿತು. KL ರಾಹುಲ್ ಹಾಗೂ ರಿಷಬ್ ಪಂತ್ ಸ್ವಲ್ಪ ಮಟ್ಟಿಗೆ ಆಡಿದರು. ಆವಾಗ KL ರಾಹುಲ್ ಔಟ್ ಆದಾಗ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ರಿಷಬ್ ಪಂತ್ ಚೆನ್ನಾಗಿ ಬ್ಯಾಟಿಂಗ್ ಆಡಿ 150 ತಲುಪಲು ಸಾಧ್ಯವಾಯಿತು ಮೊದಲನೇ ಇನ್ನಿಂಗ್ಸ್ನಲ್ಲಿ. ನಂತರ ಬ್ಯಾಟಿಂಗ್ ಬಂದ ಆಸ್ಟ್ರೇಲಿಯಾ ಟೀಮವು ಸತತ ವಿಕೆಟ್ಗಳನ್ನು ಕಳಿಸುತ್ತಾ ಆಸ್ಟ್ರೇಲಿಯಾ ತಂಡವು ತನ್ನ ದಿನದ ಅಂತ್ಯದಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು ನಂತರ ಬ್ಯಾಟಿಂಗ್ಗೆ ಬಂದಿತು. ಎರಡನೇ ದಿನಕ್ಕೆ ಆಲ್ಔಟ್ ಆಗಿತ್ತು ಆಸ್ಟ್ರೇಲಿಯಾ ತಂಡ. ಇಂಡಿಯಾ ಪರವಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ ಜಸ್ಪ್ರೀತ್ ಬುಮ್ರಾ ಅವರು 5 ವಿಕೆಟನ್ನು ಪಡೆದುಕೊಂಡರು. ನಂತರ ಬ್ಯಾಟಿಂಗ್ ಬಂದ KL ರಾಹುಲ್ ಹಾಗೂ ಜೈಸ್ವಾಲ್ ಅವರು 200+ ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ಮಾಡಿದರು. ಇದರಲ್ಲಿ ಜೈಸ್ವಾಲ್ ಅವರ 161 ರನ್ ಹೊಡೆದು ಔಟ್ ಆದರು. ಎರಡನೇ ಇನ್ನಿಂಗ್ಸಲ್ಲಿ KL ರಾಹುಲ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು ಹಾಗೂ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಬಂದರು. ವಿರಾಟ್ ಕೊಹ್ಲಿ ಅವರು ಅವರ ಸೆಂಚುರಿಯನ್ನು ಪೂರ್ಣಗೊಳಿಸಿದರು ಹಾಗೂ ಜೈಸ್ವಾಲ್ ಅವರ ಸೆಂಚುರಿ ಕೂಡ ಪೂರ್ಣಗೊಳಿಸಿದರು. ನಂತರ ಬಂದ ನಿತೀಶ್ ಕುಮಾರ್ ರೆಡ್ಡಿಯವರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನು ವಿರಾಟ್ ಕೊಹ್ಲಿ ಅವರು ಬಿಲ್ಡ್ ಮಾಡಿದರು. ನಂತರ 487 ರನ್ನಿಗೆ 6 ವಿಕೆಟ್ ನಷ್ಟಕ್ಕೆ ಇಂಡಿಯಾ ಡಿಕ್ಲೇರ್ ಮಾಡಿತು. ನಂತರ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬಂದಿತ್ತು. ಮತ್ತೊಮ್ಮೆ ಬುಮ್ರಾ ಅವರು 5 ವಿಕೆಟನ್ನು ಪಡೆದುಕೊಂಡು ಆಸ್ಟ್ರೇಲಿಯಾವನ್ನು ಜಲ್ದಿನೇ ಆಲ್ಔಟ್ ಮಾಡಿದರು. ಈ ಮ್ಯಾಚನ್ನು ಇಂಡಿಯಾ ಸುಲಭವಾಗಿ ಗೆದ್ದಿತು. 295 ರನ್ಗಳ ಬೃಹತ್ ವಿಜಯವನ್ನು ಗಳಿಸಿತು ಇಂಡಿಯಾ ಪರ್ತ್ನಲ್ಲಿ. ಈ ಮ್ಯಾಚಿನ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರು. ಇನ್ನಷ್ಟು ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ.